ನಮಸ್ಕಾರ ಎಲ್ರಿಗೂ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನಿಂದ ಮಾಡಿದಂತಹ ಒಂದು ಪಡ್ಡು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಹಿ ಅಪ್ಪ ಅಂತಲೂ ನಮ್ಮ ಭಾಷೆಯಲ್ಲಿ ಇದನ್ನು ಕರಿತೀವಿ. ಇದನ್ನು ಬೆಳಗ್ಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ನೀವು ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಅಂತೂ ಸೂಪರ್ ಆಗಿರುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು. ಈಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಹಲಸಿನ ಹಣ್ಣು ಸಿಕ್ಕಿದಾಗ ಹಸಿ ತಿನ್ನೋದ್ರ ಬದಲು ಈ ಥರ ಬೇಯಿಸೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಪಡ್ಡು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಮಗೆ ಅಪ್ಪವನ್ನು ಮಾಡ್ಕೊಳ್ಳೋದಕ್ಕೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. ಅದಕ್ಕಾಗಿ ನಾನು ತೋರಿಸಿರುವಂತಹ ಕಪ್ಪು ಅಳತೆಯಿಂದ 2 ಕಪ್ ಆಗುವಷ್ಟು ಅಕ್ಕಿಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾವು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀವಲ್ಲ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಕೂಡ ಒಟ್ಟಿಗೆ ನಾನು ನೆನೆ ಹಾಕ್ಕೊಂಡಿದ್ದೆ. ಅದು ಕೂಡ ಒಂದು 3 ಗಂಟೆ ಕಾಲ ನೆಂದಿದೆ. ನೋಡ್ಬೋದು ನೀವೀಗ ದಪ್ಪ ಅವಲಕ್ಕಿಯನ್ನು ನಾನು ತಗೊಂಡಿರುವಂಥದ್ದು. ಈಗ ಇವೆರಡನ್ನು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಇಲ್ಲಿ ಹಲಸಿನ ಹಣ್ಣಿನ ತೊಳೆಗಳನ್ನು ನಾನು ತೋರಿಸ್ತಾ ಇರುವಂಥದ್ದು. ಇಲ್ಲಿ ನಾನು 2 ಕಪ್ ಆಗುವಷ್ಟು ತಗೊಂಡಿರುವಂತಹ ಅಕ್ಕಿಗೆ ಸರಿಯಾಗಿ ಹಲಸಿನ ಹಣ್ಣಿನ ತೊಳೆಗಳು ಒಂದು 35 ರಿಂದ 40 ಆಗುವಷ್ಟು ತೊಳೆಗಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ, ದೊಡ್ಡ ಮಿಕ್ಸಿ ಜಾರನ್ನು ತಗೊಳ್ಬೇಕು. ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ, ಆದಷ್ಟು ನಿಮಗೆ ಎಷ್ಟು ತರಿಯಾಗಿ ರುಬ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ತರಿಯಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಏನೂ ಹಾಕದೆ ಹಾಗೆಯೇ ರುಬ್ಕೊಳ್ಳುವಂಥದ್ದು. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಹದಕ್ಕೆ ಇದು ಬಂದಿರಬೇಕು. ತುಂಬ ಇದನ್ನು ನೈಸಾಗಿ ರುಬ್ಕೊಳ್ಬಾರ್ದು, ಅಷ್ಟಾಗಿ ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ತರಿಯಾಗಿ ರುಬ್ಕೊಂಡು ಇಟ್ಟಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಅದೇ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವು ನೆನೆಸಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೇ ನಾವೀಗ ದಪ್ಪ ಅವಲಕ್ಕಿಯನ್ನು ಕೂಡ ಹಾಕಿದ್ದೀವಲ್ಲ, ಅರ್ಧ ಕಪ್ ಆಗುವಷ್ಟು, ಅದನ್ನು ಕೂಡ ಹಿಂಡಿಬಿಟ್ಟು ನೀರೆಲ್ಲ ತೆಗೆದು ಈ ಥರ ಹಿಂಡಿ ಅಕ್ಕಿ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ದಪ್ಪ ಅವಲಕ್ಕಿಯನ್ನು ಕೂಡ ಹಿಂಡಿಯಾಗಿ ಹಾಕಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರೋದಕ್ಕೆ, ಆಮೇಲೆ ಟೇಸ್ಟ್ ಕೂಡ ಇನ್ನೂ ಜಾಸ್ತಿಯಾಗಿ ಬರೋದಕ್ಕಷ್ಟೇ ಹಾಕ್ಕೊಂಡಿರುವಂಥದ್ದು. ಇನ್ನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ನೈಸಾಗಿ ಇದನ್ನು ರುಬ್ಕೊಂಡು ತಂದಿದ್ದೀನಿ. ಈಗ ನೀವು ನೋಡ್ಬೋದು ಅಕ್ಕಿ ಎಲ್ಲ ತುಂಬ ನುಣ್ಣಗಾಗುತ್ತೆ. ಬಟ್ ನಿಮಗೆ ತೆಂಗಿನಕಾಯಿ ತುರಿ ಇದೆಯಲ್ಲ ಅದು ಸ್ವಲ್ಪ ಹಾಗೇ ಉಳಿದಿರುತ್ತೆ, ಬಟ್ ಅದು ಪರವಾಗಿಲ್ಲ. ಈಗ ನಾವಾಗಲೇ ತೆಗೆದಿಟ್ಟಂತಹ ಹಲಸಿನ ಹಣ್ಣಿನ ಪೀಸು ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೇ ಇದನ್ನು ಹಾಕ್ಕೊಳ್ಬೇಕು. ಇನ್ನೂ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಬಾಕಿ ಇರುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಆಮೇಲೆ ಹಾಕ್ಕೊಳ್ಳುವಂಥದ್ದು. ಈಗ ಬೆಲ್ಲವನ್ನು ಇದಕ್ಕೆ ಹಾಕ್ಕೊಂಡಿಲ್ಲ ನಾವು, ಅದನ್ನು ಪಾಕ ಮಾಡಿಕೊಂಡು ಹಾಕ್ಕೊಳ್ಬೇಕು. ಪಾಕ ಅಂತಲ್ಲ, ಒಂದು ಸ್ವಲ್ಪ ಕರಗಿಸ್ಕೊಳ್ಬೇಕಾಗುತ್ತೆ. ಬೆಲ್ಲವನ್ನು ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದು ತುಂಬಾ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಅಕ್ಕಿ ಹಿಟ್ಟು ಮತ್ತು ಹಲಸಿನ ಹಣ್ಣಿನ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಗೆ ನಾನಿಲ್ಲಿ 2 ರಿಂದ 2.5 ಅಚ್ಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಕರಗಿಸಿದರೆ ಸಾಕು, ಪಾಕ ಎಲ್ಲ ಮಾಡೋದೇನು ಬೇಡ. ಈಗ ಬೆಲ್ಲವನ್ನು ಬಿಸಿಗೇ ನಾವು ಕರಗಿಸಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ನಾವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಹಲಸಿನ ಹಣ್ಣು ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಅದು ಈ ಥರದ ಪ್ರೋಸೆಸ್ಸನ್ನು ನಾವು ಬೆಲ್ಲದ ಪಾಕ ಅಲ್ಲ, ಅದು ಬೆಲ್ಲ ನೀರಾಗಿ ಇರುತ್ತಲ್ಲ ಅದು ಬಿಸಿ ಇರುವಾಗಲೇ ನಾವು ಮಾಡ್ಕೊಳ್ಬೇಕಾಗತ್ತೆ. ಇನ್ನೀಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದನ್ನೊಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟಿಗೆ ಇಲ್ಲಿ ಅಪ್ಪೆ ಪ್ಯಾನ್ ಅಥವಾ ಇಲ್ಲಿ ಪಡ್ಡು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನೀಗ ಅದಕ್ಕೆ ಮೇಲಿಂದ ಕೊಬ್ಬರಿ ಎಣ್ಣೆಯನ್ನು ನೋಡಿ 3/4 ಅಂಶದಷ್ಟು ನಾನೀಗ ಹಾಕ್ಕೊಂಡಿದ್ದೀನಿ. ಈ ಥರ ಸಿಹಿ ಅಪ್ಪ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಮುಂದಾಗಿ ನಾವೀಗ ಹಾಕ್ಕೊಳ್ಬೇಕು. ಇನ್ನು ಗ್ಯಾಸ್ ಉರಿಯನ್ನು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫುಲ್ಲಾಗಿ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವೀಗ ಅದು ನೋಡಿ, ಅದರ ಮೇಲಿಂದ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟನ್ನು ನಾನು ಫುಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಮೇಲೆ ಉಬ್ಬಿ ಬರುತ್ತೆ, ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನು ಮೀಡಿಯಮ್ ಉರಿಯಲ್ಲಿ ಒಮ್ಮೆ ಇಟ್ಕೊಂಡು ಆಮೇಲೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೋದು. ಅಡಿ ಭಾಗದಲ್ಲೆಲ್ಲ ಸರಿಯಾಗಿ ಅದು ಬೆಂದು ಬರಬೇಕು. 2 ಬದಿಯನ್ನು ಕೂಡ ಸರಿಯಾಗಿ ಬೇಯಿಸ್ಕೊಳ್ಬೇಕು. 1ನೇ ಬದಿ ಆದ ನಂತರ ನೋಡ್ಬೋದು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಸರಿಯಾಗಿ ಬೇಯಿಸ್ಕೊಳ್ಳೋಣ.
ಈ ಥರ ಪಡ್ಡು ಎಲ್ಲ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗಿರುತ್ತೆ. ಅಥವಾ ನಿಮಗೆ ಜಾಸ್ತಿ ಎಣ್ಣೆ ಬೇಡ ಅನ್ನೋರು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಜಾಸ್ತಿ ಎಣ್ಣೆಯಲ್ಲೇ ಹಾಕಿ ಮಾಡೋದನ್ನು ತೋರಿಸಿದ್ದೀನಿ. ಎರಡನೇ ಸಲಕ್ಕಾಗುವಾಗ ತುಂಬ ಕಮ್ಮಿ ಎಣ್ಣೆಯಲ್ಲಿ ಮಾಡೋದನ್ನು ತೋರಿಸಿದ್ದೀನಿ. ಅಂತಂದರೆ ನಿಮಗೆ ಒಂದು ಕೆಲವೊಬ್ಬರು ತುಂಬ ಎಣ್ಣೆಯಲ್ಲಿ ಹಾಕಿ ಈ ಥರ ಫ್ರೈ ಮಾಡಿ ತಿನ್ನೋದನ್ನು ಇಷ್ಟಪಡ್ತಾರೆ. ಕೆಲವೊಬ್ಬರು ಜಾಸ್ತಿ ಎಣ್ಣೆ ಬೇಡ ಅಂತ ಅನ್ನೋರು ಹಾಗೆ ಕೂಡ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ಥರ ಮಾಡ್ಕೊಳ್ಬೋದು. ಈಗ ಒಂದನೇ ಸಲದ್ದನ್ನು ಈ ಥರ ನೋಡಿ ಸ್ಪೂನ್ನ ಸಹಾಯದಿಂದ ಹೀಗೆ ನೋಡಿ ಎಕ್ಸೆಸ್ ಆಯಿಲ್ ಇರೋದನ್ನೆಲ್ಲ ಈ ಥರ ಮಾಡಿ ತೆಗೆದಾಗ ನಿಮಗೆ ಜಾಸ್ತಿ ಎಣ್ಣೆ ಅಂತ ಅನಿಸಲ್ಲ. ಅಥವಾ ಕೆಲವರು ಕಡ್ಡಿ ಅಥವಾ ಇದು ಬ್ಯಾಂಬೂ ಸ್ಟಿಕ್ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕಿಬಿಟ್ಟು ತೆಗಿತಾರೆ. ಬಟ್ ಆ ಥರ ವಿಧಾನದಲ್ಲಿ ನಾವು ಮಾಡಿದಾಗ ಎಣ್ಣೆ ಕಂಪ್ಲೀಟಾಗಿ ಒಳಗಡೆ ಹೀರ್ಕೊಳ್ಳುತ್ತೆ, ಅದು ಅಬ್ಸಾರ್ಬ್ ಆಗುತ್ತೆ. ಈ ಥರ ವಿಧಾನದಲ್ಲಿ ನೋಡಿ ಯಾವುದೇ ರೀತಿಯಾಗಿ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ. ಆಮೇಲೆ ಎಕ್ಸೆಸ್ ಆಯಿಲನ್ನೆಲ್ಲ ನಾವೀಗ ಹೀಗೆ ತೆಗಿತೀವಲ್ಲ ಸ್ಪೂನ್ನ ಸಹಾಯದಿಂದ, ಅವಾಗ ಚೆನ್ನಾಗಿ ಇದನ್ನು ಎಣ್ಣೆ ಇಲ್ಲದಂಗೆ ನಾವು ತಿನ್ಬೋದು. ಈಗ ಒಂದನೇ ಸಲದ್ದನ್ನು ನಾನು ತೆಕ್ಕೊಂಡಿದ್ದೀನಿ. ಎರಡನೇ ಸಲಕ್ಕಾಗುವಾಗ ನೋಡ್ಬೋದು ನೀವೀಗ ನಾನು ಎಣ್ಣೆಯನ್ನು ಆಮೇಲೆ ಹಾಕ್ಕೊಳ್ಳೋದಕ್ಕೆ ಹೋಗಿಲ್ಲ. ಇರೋ ಎಣ್ಣೆಯಲ್ಲಿ ನಾನೀಗ ಅಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳವನ್ನು ಮುಚ್ಚಿ ಎರಡು ಸೈಡು ಕೂಡ ಸರಿಯಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದನೇ ಸಲದ್ದೆಲ್ಲ ಮಾಡಿ ಆದ ನಂತರ ಎರಡನೇ ಸಲದ್ದನ್ನು ಕೂಡ ಎರಡು ಬದಿ ಕೂಡ ಬೇಯಿಸ್ಕೊಂಡು ತೆಕ್ಕೊಂಡಿದ್ದೀನಿ. ತುಂಬಾ ಸೂಪರಾಗಿ ಬಂದಿರುವಂತಹ ಸಿಹಿ ಅಪ್ಪವನ್ನು ಹಲಸಿನ ಹಣ್ಣಿನಿಂದ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇನ್ನು ಇದನ್ನು ಓಪನ್ ಮಾಡಿ ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ರುಚಿಯಾಗಿ ಬೇರೆ ಇರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.